ಎಲ್ಲರಿಗೂ ನಮಸ್ಕಾರ. ಸಕ್ಕಡಾಂಕೈ ನಮಸ್ಕಾರ. ಬೆಂಗಳೂರಿಗೆ ಬಂದಿದ್ದೇನೆ. ಎಂಥ ಖುಷಿ ಅಂತೇಳಿ ಹೇಳಿದರೆ, ನಾನು ಮತ್ತು ಅಕ್ಕ ನಿನ್ನೆ ರಾತ್ರಿ ಬಸ್ಸಿಂದ ಹೊರಟು ಇವತ್ತು ಬೆಳ್ಳಂಬೆಳಗ್ಗೆ ಬೆಂಗಳೂರಿಗೆ ಬಂದ್ವಿ. ಬರುವಾಗ ಅಮ್ಮ ಬಿಸಿ ಬಿಸಿ ಆಗಿರುವಂತಹ ಪುಂಡಿ, ಇಡ್ಲಿ, ಮುದ್ದೆ, ಅದಕ್ಕೆ ಸೂಪರ್ ಆಗಿರುವಂತಹ ಸಾರು ಎಲ್ಲ ಮಾಡಿದ್ರು. ಎಲ್ಲವನ್ನ ತಿಂದು ಉಂಡು ಒಂದು ಸ್ವಲ್ಪ ಮಲಗಿ ರೆಸ್ಟ್ ಆದ ಮೇಲೆ ಈಗ ನಾವು ಇಲ್ಲಿನ ವೆಜಿಟೇಬಲ್ ಅದೇ ರೀತಿ ಫ್ರೂಟ್ಸ್ ಮಾರ್ಕೆಟಿಗೆ ಬಂದಿದ್ದೇವೆ. ಅದನ್ನು ತೋರಿಸುವ ಅಂತೇಳಿ ಹೇಳಿ ಒಂದು ವಿಡಿಯೋವನ್ನು ನಾನು ಮಾಡ್ತಾ ಇದ್ದೇನೆ. ವಿಷಯ ಏನಪ್ಪ ಅಂತೇಳಿ ಹೇಳಿದರೆ, ನಾಳೆ ನನ್ನ ಅಮ್ಮನ ಮನೆಯಲ್ಲಿ ಒಂದು ಸತ್ಯನಾರಾಯಣ ಪೂಜೆ ಅದೇ ರೀತಿ ಗಣಹೋಮವನ್ನು ಇಟ್ಕೊಂಡಿದ್ದೇವೆ. ಇದು ಎರಡು ಕಾರಣಕ್ಕಾಗಿ. ಒಂದು ಏನಪ್ಪ ಅಂತೇಳಿ ಹೇಳಿದರೆ, ಅಮ್ಮನಿಗೆ 70 ವರ್ಷದ ಒಂದು ಹುಟ್ಟುಹಬ್ಬದ ಸಂಭ್ರಮಾಚರಣೆ. ಎರಡನೇದು ವಿಷಯ ಏನಪ್ಪ ಅಂತೇಳಿ ಹೇಳಿದರೆ, ಅಧಿಕ ಮಾಸ ಆರಂಭವಾಗ್ತದೆ. ಸೊ ಈ ಎರಡು ಕಾರಣದಿಂದಾಗಿ ಹುಟ್ಟುಹಬ್ಬದ ಒಂದು ಸಂಭ್ರಮವನ್ನು ನಾವು ನಾಳೆ ಇಟ್ಕೊಂಡಿದ್ದೇವೆ. ಅದಕ್ಕೆ ಪೂರ್ವಭಾವಿ ತಯಾರಿ ಅಂತೇಳಿ ಹೇಳಿ ನಾವು ಒಂದು ಸ್ವಲ್ಪ ಫ್ರೂಟ್ಸ್, ಅದೇ ರೀತಿ ಹೂಗಳು, ಮತ್ತೊಂದು ಸ್ವಲ್ಪ ಮಾಲಲ್ಲಿ ಶಾಪಿಂಗ್ ಅದೆಲ್ಲ ಉಂಟು ಅಂತೇಳಿ ಹೇಳಿ ಇವತ್ತು ಹೊರಗೆ ಬಂದಿದ್ದೇವೆ ನಾವು. ಎಂಥ ಫ್ರೆಶ್ ಫ್ರೂಟ್ಸ್, ವೆಜಿಟೇಬಲ್ ಅಂತೇಳಿ ಹೇಳಿದರೆ ನೋಡಿದ ಹಾಗೆ ಹುಚ್ಚಿಡಿತಾ ಇತ್ತು. ಎಲ್ಲ ಸಿಕ್ಕದೆಲ್ಲ ತಗೊಂಡಿದ್ದೇವೆ. ನಂಗೆ ತುಂಬ ಸಾರಿ ಅನಿಸಿದ್ದಿದೆ, ನಮ್ಮೂರಲ್ಲೂ ಯಾಕೆ ಇಂಥ ಒಂದು ಫ್ರೆಶ್ ಆಗಿರುವಂಥ ವೆಜಿಟೇಬಲ್ ಸಿಗೋದಿಲ್ಲ ಅಂತೇಳಿ ಹೇಳಿ. ನೀವೆಲ್ಲರೂ ಕೂಡ ನೋಡ್ಬೋದು ಎಂಥ ತಾಜಾ ತರಕಾರಿ, ಅದೇ ರೀತಿ ರೇಟ್ ಕೂಡ ಹಾಗೆ ನಮ್ಮ ಊರಿನಲ್ಲಿ ಕಂಪೇರ್ ಮಾಡಿದರೆ ಬಹಳಷ್ಟು ಚೀಪ್ ಕೂಡ ಇದೆ ಇಲ್ಲಿ. ಎಲ್ಲ ರೀತಿಯ ಶಾಪಿಂಗಿಗ ಅಂತೇಳಿ ಹೇಳಿ ಒಟ್ಟಾರೆ ನಾವು 4 ಚೀಲವನ್ನು ತಂದಿದ್ವಿ. ಆ 4 ಚೀಲಕ್ಕೆ 4 ಚೀಲವು ಕೂಡ ವೆಜಿಟೇಬಲ್ ಮಾರ್ಕೆಟಲ್ಲೇ ತುಂಬಿ ಹೋಯಿತು. ನಮ್ಮರಲ್ಲೂ ಕೂಡ ಶನಿವಾರ ಸಂತೆ ಇರುವಂಥದ್ದು. ಇಲ್ಲಿಯೂ ಕೂಡ ಹಾಗೆ ಈ ಒಂದು ಏರಿಯಾದಲ್ಲಿ ಶನಿವಾರದಂದು ತರಕಾರಿ ಅದೇ ರೀತಿ ಹಣ್ಣುಗಳನ್ನು ತಗೊಂಡು ಇಲ್ಲಿ ಸಂತೆಗೆ ಕೂತ್ಕೊಳ್ತಾರಂತೆ. ಒಂಥರ ಕಣ್ಣಿಗೆ ಹಬ್ಬದ ಹಾಗೆ, ಎಲ್ಲಿ ನೋಡಿದ್ರಲ್ಲಿ ವೆಜಿಟೇಬಲ್ಸ್, ಹಸಿರು ತರಕಾರಿಗಳು, ಹೂ, ಹಣ್ಣು ಎಲ್ಲವೂ ಕೂಡ ಇತ್ತು. ಎಲ್ಲರ ಜೀವನದಲ್ಲೂ ಕೂಡ ಹಾಗೆ ಅಮ್ಮನಿಗೆ ನಾವು ವಿಶೇಷವಾದಂಥ ಒಂದು ಸ್ಥಾನವನ್ನು ಕೊಡ್ತೇವೆ. ಸೊ ಇವತ್ತು ನಮ್ಮ ಅಮ್ಮ 70ರ ಒಂದು ಹರೆಯಕ್ಕೆ ಕಾಲನ್ನು ಇರಿಸ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾವು 3 ಮಕ್ಕಳು ಸೇರಿ ಅವರ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡುವ ಅಂತೇಳಿ ಹೇಳಿ. ಆ್ಯಕ್ಚುಲಿ ಹುಟ್ಟುಹಬ್ಬ 20ನೇ ಮೇಗೆ, ಬಟ್ ನಾಳೆ ಒಂದು ಸತ್ಯನಾರಾಯಣ ಪೂಜೆಯನ್ನಿಟ್ಟು ವಠಾರದವರನ್ನು, ಅವರ ಆಪ್ತರನ್ನು, ಬಂಧು ಮಿತ್ರರನ್ನೆಲ್ಲ ಕರೆದುಕೊಂಡು ಒಂದು ಪೂಜೆಯನ್ನು ಮಾಡೋಣ ಅಂತೇಳಿ ಹೇಳಿ ಡಿಸೈಡ್ ಮಾಡಿದ್ದೇವೆ. ಸುಮಾರು ಒಂದು 70ರಿಂದ 80 ಜನ ಬರುವಂಥ ಒಂದು ನಿರೀಕ್ಷೆ ಇದೆ. ಈ ತಾಜಾ ಹಣ್ಣು ತರಕಾರಿಯನ್ನು ನೋಡಿ ನನಗೆ ಅನಿಸಿತು, ನಾನು ಕೂಡ ಒಂದು ಕಾರ್ಕಳದಲ್ಲಿ ಒಂದು ವೆಜಿಟೇಬಲ್ ಶಾಪನ್ನು ಹಾಕುವನ ಅಂತೇಳಿ ಹೇಳಿ. ಒಮ್ಮೆ ಪ್ರತಿ ಸಾರಿ ಇಲ್ಲಿ ಬರುವಾಗ ಒಂದು ಮನಸ್ಸಿನಲ್ಲಿ ಆ ಒಂದು ವಿಚಾರ ಬಂದು ಹೋಗ್ತದೆ. ಎಲ್ಲರೂ ಕೂಡ ನೆಗಡ್ತಾರೆ ಅದನ್ನು ಹೇಳುವಾಗ, ಮತ್ತಿನ್ನೇನಿಲ್ವಾ ಅಂತೇಳಿ ಹೇಳಿ. ಸೊ ಆಲ್ಮೋಸ್ಟ್ ನಮ್ಮ ಎಲ್ಲ ಶಾಪಿಂಗ್ ಆಗ್ತಾ ಬಂತು. ತಮ್ಮ ಕಾರನ್ನು ತೊಗೊಂಡು ಬರ್ತೇನೆ, ಇಲ್ಲೇ ನಿಲ್ಲಿ ಅಂತೇಳಿ ಹೇಳುವಾಗ ನಮ್ಮ ಕಣ್ಣಿಗೆ ಬಿದ್ದದ್ದು ಈ ಬಿಸಿ ಬಿಸಿಯಾದಂಥ ಮಿರ್ಚಿ ಬಜ್ಜಿ ಪಕೋಡವನ್ನು ಮಾಡುವಂಥ ಸೆಂಟರ್. ಅಲ್ಲಿಂದ ನೇರವಾಗಿ ನನಗೆ ನನ್ನ ತಮ್ಮ ಹೆಬ್ಗುಡಿ ಮತ್ತು ಬೊಮ್ಮಸಂದ್ರ ಇದರ ಮಧ್ಯದಲ್ಲಿರುವಂಥ ಒಂದು ಪ್ಲೇಸ್ ಅಂತೆ, ರಾಮೇಶ್ವರಂ ಅಂತೇಳಿ ತುಂಬ ಸಾರಿ ಹೇಳಿದ್ದ. 2 ತಿಂಗಳ ಮೊದಲಷ್ಟೇ ಇದು ಓಪನ್ ಆಗಿತ್ತು. ಅದ್ಭುತವಾಗಿ ಸೂಪರ್ ಆಗಿರುವಂಥ, ಟೇಸ್ಟಿ ಆಗಿರುವಂತಹ ಒಂದು ಊಟ ಆಗಲಿ ತಿಂಡಿ ಆಗಲಿ ಪ್ರತಿಯೊಂದು ಸಿಗ್ತದೆ ಇಲ್ಲಿ ಅಂತೇಳಿ ಹೇಳಿದ್ದ. ನನಗಂತೂ ಇದನ್ನು ನೋಡುವಾಗ ಫ್ರೀಯಾಗಿ ಇಲ್ಲಿ ಕೊಡ್ತಿದ್ದಾರೋ ಅಂತೇಳಿ ಹೇಳಿ ಅನಿಸಿತು. ಎಂಥ ರಶ್ ಮಾರೆ. ಅದರ ಮಧ್ಯದಲ್ಲಿ ಆರಂಭದಲ್ಲಿ ಹೋಗಬೇಕಾದ್ರೆ ಒಂದು ಚಿಕ್ಕ ಗುಡಿಸಲು, ಪುಂಗನೂರು ಹಸುಗಳು ಇದೆಲ್ಲ ಇತ್ತು. ಒಂಥರ ಹೇಗೆ ಹೇಳಬೇಕು ಅಂತೇಳಿ ಹೇಳಿದರೆ, ಒಂದು ಸಾಂಪ್ರದಾಯಿಕ ಒಂದು ದೃಶ್ಯ ಹೇಗಿರ್ತದೆ ನೋಡಿ, ಅದೇ ರೀತಿಯಾಗಿತ್ತು. ಸದ್ಗುರುವಿನ ಇಶಾ ಫೌಂಡೇಶನ್ನ ಶಿವನ ಒಂದು ಕಲಾಕೃತಿ ಏನಿತ್ತು ನೋಡಿ, ಅದು ಇತ್ತು. ಅದೇ ರೀತಿ ಕಲ್ಲಿನ ಆನೆಗಳು, ಕೂತಂತಹ ನಂದಿ, ಬೇಲೂರು ಹಳೆಬೀಡಿನ ಒಂದು ಸುಂದರ ಕಲಾಕೃತಿ, ಕೆತ್ತನೆ ಕಲಾಕೃತಿ ಎಲ್ಲ ಕಂಬಗಳಲ್ಲೆಲ್ಲ ಹೇಗಿತ್ತು ನೋಡಿ, ಅದನ್ನೇ ಮಾಡುವಂತಹ ಒಂದು ಅತ್ಯುತ್ತಮ ಪ್ರಯಾಸವನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಖಂಡಿತವಾಗಿ ಇದು ಹೊರಗಿನಿಂದ ಹೋಟೆಲ್ ಅಂತೇಳಿ ಹೇಳಿ ಅನಿಸೋದಿಲ್ಲ, ಯಾವುದೊಂದು ದೇವಸ್ಥಾನಕ್ಕೆ ಬಂದಿದ್ದೇವೇನೋ ಅಂತೇಳಿ ಹೇಳಿ ಅನ್ನಿಸ್ತದೆ. ಇಲ್ಲಿ ಒಂದು ಸುಂದರವಾದ ರಂಗೋಲಿಯ ಪೇಂಟಿಂಗನ್ನು ಕೂಡ ನೀವು ನೋಡಬಹುದು. ನಾವು ಹೀಗೆ ಒಳಗೆ ಹೋಗಬೇಕಾದ್ರೆ ಜನರ ರಶನ್ನು ನೋಡಿ ನಾನು ದಂಗಾದೆ. ಎಂಥ ಒಂದು ರಶ್ ಅಂತೇಳಿ ಹೇಳಿದರೆ, ಆ್ಯಕ್ಚುಲಿ ಇದು ನಮಗೆ ಇಲ್ಲಿನ ಒಂದು ಫುಡ್ ಕ್ವಾಲಿಟಿಯನ್ನು ತೋರಿಸ್ತದೆ, ಯಾವ ರೀತಿ ಇದೆ ಅಂತೇಳಿ ಹೇಳಿ. ಅದೇ ರೀತಿ ನೀವು ಮೇಲ್ಗಡೆ ನೋಡಿದರೆ ವಿಷ್ಣುವಿನ ವಿವಿಧ ರೂಪದ ಅವತಾರಗಳು ಕೂಡ ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಆ್ಯಕ್ಚುಲಿ ಇದು ತಮಿಳ್ನಾಡು ಸ್ಟೈಲ್ ಉಂಟಲ್ಲ, ಅಲ್ಲಿದ್ದು ಎಲ್ಲ ಫುಡ್ ಸಿಗುವಂಥದ್ದು ಅಂತೇಳಿ ಹೇಳಿದರೆ ಊಟ ಎಲ್ಲವೂ ಆ ರೀತಿದ್ದು. ಒಂದು ಆಂಧ್ರ ಪರ್ಪು ಅಂತೇಳಿ ಹೇಳ್ತೇವಲ್ಲ, ಆಂಧ್ರದ್ದು ಸ್ಟೈಲ್ ಇದೊಂದು ಸಾಂಬಾರ ನಾವು ಹೇಳ್ತೇವೆ, ಅದೊಂದಿತ್ತು. ಬಾಕಿ ಎಲ್ಲವೂ ಕೂಡ ತಮಿಳ್ನಾಡು ಸ್ಟೈಲ್, ತುಂಬ ಒಳ್ಳೆದಿತ್ತು. ಇಲ್ಲಿ ಬರೀ ಊಟ ಮಾತ್ರ ಅಲ್ಲ, ದೋಸೆ, ಇಡ್ಲಿ, ಪೂರಿ, ಚಪಾತಿ, ಬನ್ಸ್ ಪ್ರತಿಯೊಂದು ನೀವು ಏನು ಹೇಳ್ತೀರಾ ಅದೆಲ್ಲವೂ ಇತ್ತು. ಮತ್ತು ಈ ದೋಸೆಯಲ್ಲೂ ಕೂಡ ಹಾಗೆ ರಾಗಿ ದೋಸೆ, ಉತ್ತಪ್ಪ, ಮಸಾಲೆ ದೋಸೆ, ರವೆ ದೋಸೆ, ಸೆಟ್ ದೋಸೆ, ಗೋಧಿ ದೋಸೆ ಎಲ್ಲ ಬೇರೆ 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 ಕೌಂಟರ್. ಸೂಪರಾಗಿ ಎಂಥ ಪರಿಮಳ ಅಂತೇಳಿ ಹೇಳಿದರೆ ಭಾರಿ ಒಳ್ಳೆದಿತ್ತು. ಸೊ ನೀವು ಖಂಡಿತವಾಗಿಯೂ ಇಲ್ಲಿ ಬ್ಯಾಂಗ್ಳೂರಿಗೆ ಬಂದರೆ ಇಲ್ಲಿ ಒಂದು ನೀವು ವಿಸಿಟ್ ಕೊಡಲೇಬೇಕು. ನೋಡಿ, ಇದೊಂದು ನಾವು ಊಟಕ್ಕೆ ಕೂತಂತಹ ಒಂದು ಟೇಬಲ್ನ ಸ್ಟೈಲ್, ಎಲ್ಲ ಕೂತ್ಕೊಂಡು ಊಟ ಮಾಡುವಂಥ ಪರಿ. ಸೊ
ನೆಲಕ್ಕೆ ತಾಗಿಸಿ ಒಂಥರ ಸ್ಲೈಡಿಂಗ್ ಚೇರ್ ಥರ ಇರ್ತದೆ, ಅದರಲ್ಲಿ ಕೂತು ನಾವು ಟೇಬಲ್ನ ಹತ್ರ ಕೂತ್ಕೊಂಡ್ರೆ ಆಯಿತು. ಮತ್ತು ಎಲೆಗಳಲ್ಲಿ ಬಡಿಸ್ತಾರೆ. ಸೊ ತಮ್ಮ, ನಾನು, ಅಮ್ಮ, ಅಕ್ಕ, ವಿಶಾಖ ನಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ವಿ. ಮಾರ್ಕೆಟಲ್ಲಿ ಆ್ಯಕ್ಚುಲಿ ಒಳ್ಳೆದಾಯಿತು, ಬಟ್ ಸುತ್ತಿ ಸುತ್ತಿ ಸಾಕಾಗಿತ್ತು. ಸೊ ಇಲ್ಲಿ ಎ ಸಿಯ ಕೆಳಗೆ ಒಳ್ಳೆ ಬಾಳೆ ಎಲೆ ಊಟ ಏನಿದೆ, ಸಮೃದ್ಧವಾದಂಥ ರುಚಿಕರವಾದಂಥ ಊಟ ನಾಲಗೆ ಚಪ್ಪರಿಸುವಂತಿತ್ತು. ಭಾರಿ ನನಗೆ ಖುಷಿಯಾಯಿತು. ಮಧ್ಯ ಮಧ್ಯದಲ್ಲಿ ಪಾಪ ಇವರಿಗೆ ಮನಸ್ಸಿಲ್ಲದಿದ್ರೂ ಕೂಡ ನನ್ನ ಫೋಟೋ ವಿಡಿಯೋಗೆಲ್ಲ ಒಂದು ಸ್ಮೈಲನ್ನು ಕೊಡ್ತಾ ಇದ್ದದ್ದು ನನಗೆ ತುಂಬ ಪಾಪ ಖುಷಿಯೂ ಆಯಿತು. ಪ್ಲಸ್ ನನ್ನ ಪ್ರತಿಯೊಂದು ವಿಡಿಯೋಗೆ ಎಷ್ಟು ಸಪೋರ್ಟನ್ನು ಕೊಡ್ತಾರಲ್ಲ ಅಂತೇಳಿ ಹೇಳುವಂಥ ಒಂದು ಹೆಮ್ಮೆಯೂ ಆಯಿತು. ಸೊ ಇದರಲ್ಲಿ ನಾವು ಏನೇನೆಲ್ಲ ತಿಂದ್ವಿ ಅಂತೇಳಿ ಹೇಳಿ ಐಟಮನ್ನು ಕಡೆಗೆ ನಾನು ಈ ಊಟ ಎಲ್ಲ ಆದಮೇಲೆ ಹೊರಗಡೆ ಒಂದು ಬೋರ್ಡ್ ಇತ್ತು. ಸೊ ಅಲ್ಲಿ ನಾನು ನಿಮಗೆ ತೋರಿಸ್ತೇನೆ ಏನೇನು ಅಂತೇಳಿ ಹೇಳಿ. ಪ್ರತಿಯೊಂದರ ಹೆಸರು ನನಗಂತೂ ಹೇಳಿ ಗೊತ್ತಾಗೋದಿಲ್ಲ, ಬಟ್ ಸರ್ವಿಸ್ ಅಂತೂ ಎಕ್ಸಲೆಂಟ್ ಇತ್ತು. ಸುತ್ತಾಡ್ತಾ ಇರ್ತಾರೆ ನಮ್ಮ ಹಿಂದೆ ಮುಂದೆ ಏನು ಬೇಕು ಅಂತೇಳಿ ಹೇಳಿ ಕೇಳ್ತಾ. ಸುಮಾರು 25ಕ್ಕೂ ಹೆಚ್ಚಿನ ಐಟಮ್ ಇತ್ತು. ಈ ಹೋಳಿಗೆ ಅಂತೂ ಉಂಟಲ್ಲ ಭಾರಿ ಒಳ್ಳೇದಿತ್ತು ಆಯಿತಾ. ಈ ಬೇಳೆ ಹೋಳಿಗೆ ಆದರೆ ಎಂಥದೋ ಒಂಥರ ರುಚಿ. ಮತ್ತು ತುಪ್ಪವೂ ಹಾಗೆ ರಿಯಲ್ ತುಪ್ಪ, ನಾವೀಗ ಮನೆಯಲ್ಲಿ ಯಾವ ರೀತಿ ಮಾಡ್ತೇವೆ ಅದೇ ತುಪ್ಪ, ಡಾಲ್ಡಾ ಅಥವಾ ವನಸ್ಪತಿಯನ್ನು ಹಾಕೋದಿಲ್ಲ. ತುಂಬ ಒಳ್ಳೆಯದಿತ್ತು. ಈ ರಾಮೇಶ್ವರಂ ಕ್ಯಾಫೆಯ ನೋಟ ಊಟವನ್ನು ಸೇರಿಸಿ ನಾವು ಕೊಡುವಂತಹ ಒಂದು ಊಟದ ಮೊತ್ತ ಏನಿದೆ ಇದು ನಿಜವಾಗಿ ರೀಸನೇಬಲ್ ಅಂತೇಳಿ ಹೇಳಿ ನಂಗೆ ಕಂಡಿತ್ತು. ಸೊ ನಾವು ಪ್ರತಿ ಸಾರಿ ಬೆಂಗಳೂರಿಗೆ ಬಂದಾಗ ಹೊಸ ಸ್ಥಳಗಳಿಗೆ ನಮಗೆ ತಿರುಗಾಡಿಸುವಂಥದ್ದು, ಏನಾದರೂ ಹೊಸತನ್ನು ತಿನ್ನಿಸುವಂಥದ್ದು, ಮನೇಲಿದ್ದರೂ ಏನೋ ಒಂದು ಪಾರ್ಸಲ್ ಮಾಡಿಕೊಂಡು ಬರುವಂಥದ್ದು, ಇದೆಲ್ಲದರಲ್ಲಿ ನನ್ನ ತಮ್ಮ ಆಗಲಿ, ಅದೇ ರೀತಿ ವಿಶಾಖ ಆಗಲಿ, ಅಮ್ಮ ಆಗಲಿ ಯಾವತ್ತೂ ಹಿಂದೇಟು ಹಾಕಿದವರಲ್ಲ. ಏನಾದರೂ ಒಂದು ನಮಗಂತೇಳಿ ಹೇಳಿದರೆ ಸ್ಪೆಷಲ್ ಫೀಲನ್ನು ಮಾಡಿಸಬೇಕು ಅಂತೇಳಿ ಹೇಳಿ ಪ್ರಯತ್ನ ಪಡ್ತಾನೆ ಇರ್ತಾರೆ. ಸೊ ಇವತ್ತು ಕೂಡ ಹಾಗೆ ಒಳ್ಳೆಯದಾಯಿತು ನಮಗೆ ಇದೊಂದು ಎಕ್ಸ್ಪೀರಿಯನ್ಸ್. ಅದರ ನಂತರ ಪಾನ್ ಬೀಡ ಇತ್ತು. ಸೊ ಅದನ್ನು ಅಮ್ಮನಿಗೆ ಅಕ್ಕ ತಿನ್ನಿಸುವಂಥ ರೀತಿಯನ್ನು ನೀವು ನೋಡಿದ್ರಿ. ಸೊ ಇದೆಲ್ಲವೂ ನೋಡಿ, ಇಲ್ಲೆಲ್ಲ ನಿಂತು ನಾವು ಫೋಟೋ ಎಲ್ಲ ತೆಗಿಬೋದು. ಏನೇನೆಲ್ಲ ಇತ್ತು ಅಂತೇಳಿ ಹೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ನಂದಿ ಇರ್ಬೋದು, ಅದೇ ರೀತಿ ಭುವನೇಶ್ವರಿಯ ಫೋಟೋ ಇರ್ಬೋದು, ಎಲ್ಲಿ ನೋಡಿದರೂ ಫೋಟೋ ತೆಗೆಯುವಂತಹ ಒಂದು ಪ್ಲೇಸೇ ಇತ್ತು. ನಾನಂತೂ ಸಾಕಷ್ಟು ಫೋಟೋಗಳನ್ನು ತೆಗೆದುಕೊಂಡೆ. ಸೊ ನನ್ನ ಒತ್ತಾಯಕ್ಕೆ ಪಾಪ ನನ್ನ ಅಮ್ಮ ಅಕ್ಕ ಇವರು ಕೂಡ ಅಲ್ಲಲ್ಲಿ ಫೋಟೋವನ್ನು ತೆಗಿಲಿಕ್ಕೆ ಒಪ್ಪಿಕೊಂಡ್ರು. ನೋಡಿ ಇದೊಂದು ದೊಡ್ಡ ಸ್ಕ್ರೀನ್, ಇದರಲ್ಲೆಲ್ಲ ಏನೇನಿಲ್ಲಿ ತಿಂಡಿ ತೀರ್ಥ ಎಲ್ಲ ಇದೆ ಅದರದ್ದೆಲ್ಲ ಫೋಟೋ ವಿಡಿಯೋ ಎಲ್ಲ ಹಾಕ್ತಾ ಇರ್ತಾರೆ. ನೋಡಿ ನೀವು ಇಲ್ಲಿ ಕೂಡ ನೋಡ್ತಾ ಇದ್ದೀರಿ ಬಾಲಾಜಿ ಒಂದು ಮೂರ್ತಿ ಇದೆ. ಸೊ ಎಲ್ಲಿ ನಿಂತರೂ ಕೂಡ ನಿಮಗೆ ಒಂಥರ ಫೋಟೋ ತೆಗೆಯುವಂಥ ಸ್ಥಳಗಳೇ. ಅದಾದಮೇಲೆ ಇಡ್ಲಿ ದೋಸೆಲಿ ಏನು ಕೊಡ್ತಾರಪ್ಪ ಅದನ್ನೆಲ್ಲ ತೊಗೊಂಡು ನೀವು ಎಲ್ಲಿ ಬೇಕಾದ್ರಲ್ಲಿ ಕೂತ್ಕೊಂಡು ಊಟವನ್ನು ಮಾಡ್ಬೋದು ಅಥವಾ ತಿನ್ಬೋದು. ಸೊ ಈ ಒಂದು ಲಿಸ್ಟ್ ನೋಡಿ, ನಾವು ಆಗ ಊಟ ಮಾಡಿದ್ವಲ್ಲ ಅದರಲ್ಲಿ ಏನೇನೆಲ್ಲ ಐಟಮ್ ಇತ್ತು ಅಂತೇಳಿ ಹೇಳುವಂಥ ಒಂದು ಲಿಸ್ಟ್ ಆಯಿತಾ. ಸೊ ಮೊದಲು ಯಾರಾದರೂ ಬ್ಯಾಂಗ್ಳೂರಲ್ಲಿ ಎಲ್ಲಿ ನೀವು ನಿಂತ್ಕೊಂಡಿದ್ದೀರಿ ಅಂತೇಳಿ ಹೇಳುವಾಗ ನಾವು ಅನಂತನಗರ ಅಂತೇಳಿ ಹೇಳೋದಿತ್ತು. ಅದು ಸ್ವಲ್ಪ ದೂರ ಅಂತೇಳಿ ಹೇಳೋದಿತ್ತು ಎಲ್ಲರೂ. ಬಟ್ ಈಗ ಓಲಾ, ಊಬರ್, ಅದೇ ರೀತಿ ಮೆಟ್ರೋ ಇದೆಲ್ಲ ಆದಮೇಲೆ ಎಲ್ಲವೂ ಕೂಡ ನಮಗೆ ತುಂಬ ಹತ್ತಿರ ಆಗಿದೆ. ಅದೇ ರೀತಿ ಈಗ ತಮ್ಮ ಆಗಲಿ, ತಮ್ಮನ ಹೆಂಡತಿ ಆಗಲಿ, ಅವರ ಕಾರಿನಲ್ಲಿ ನಮಗೆಲ್ಲ ಕಡೆ ಕರ್ಕೊಂಡು ಹೋಗುವ ಕಾರಣ ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ನಾವು ಹೊರಡ್ಬೋದು, ಹೋಗ್ಬೋದು, ಗಮ್ಮತ್ತನ್ನು ಮಾಡಬಹುದು. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ಎಲ್ಲವೂ ಕೂಡ ಆಧುನಿಕ ಒಂದು ಸವಲತ್ತುಗಳೊಂದಿಗೆ ಬೇರೆ ಬೇರೆ ದೋಸೆ ಇಡ್ಲಿ ಎಲ್ಲ ತಯಾರಾಗ್ತಾ ಇರುವಂಥ ರೀತಿ. ಇದನ್ನೆಲ್ಲ ದೂರದಿಂದಲೇ ನಿಂತು ಎಲ್ಲ ಝೂಮ್ ಮಾಡಿ ತೆಗೆದೆ, ಒಳಗೆ ಹೋಗಿ ಹತ್ತಿರದಿಂದ ತೆಗೆಯುವಂಥ ಯಾವುದೇ ಫೆಸಿಲಿಟಿ ಎಲ್ಲ ಇಲ್ಲ. ಅಂತೂ ಇಂತೂ ರಾಮೇಶ್ವರಂ ಕೆಫೆ ಹೋಗುವಂತಹ ಸ್ಥಳವೇ. ಸೊ ಪಕ್ಕನೇ ನೀವು ಬ್ಯಾಂಗ್ಳೂರಲ್ಲಿ ಒಂದು ಒಳ್ಳೆಯ ತಿಂಡಿ ಅಥವಾ ಊಟ ಮಾಡಬೇಕು, ರೀಸನೇಬಲ್ ರೇಟಿನಲ್ಲಿ, ಖುಷಿಯಾಗಬೇಕು, ಮನೆಯ ಒಂದು ಮನೆಯ ಊಟದ ಒಂದು ಫೀಲನ್ನೇ ಕೊಡಬೇಕು ಅಂತೇಳಿ ಹೇಳಿದರೆ ಖಂಡಿತವಾಗಿ ರಾಮೇಶ್ವರಂಗೆ ಬನ್ನಿ. ಇತ್ತೀಚೆಗಷ್ಟೇ ಓಪನ್ ಆಗಿದೆ ಅಂತೆ. ತುಂಬ ಒಳ್ಳೆ ಸರ್ವಿಸನ್ನು ಕೂಡ ಕೊಡ್ತಾರೆ. ಇದು ನೋಡಿ ಪುಂಗನೂರ ಹಸು, ನಾವು ಹೊರಗೆ ಬರಬೇಕಾದ್ರೆ ಕೆಫೆಯ ಹೊರಗೆ ಇದನ್ನು ಕೂಡ ಸಾಕಿದ್ದಾರೆ. ಅಂತೂ ಇಂತೂ ಒಂಥರ ನಮಗೆ ಹೋಮ್ಲಿ ಎನ್ವೈರ್ಮೆಂಟನ್ನು ಕೊಡುವಂಥದ್ದು. ಓಕೆ, ಅಲ್ಲಿಂದ ನಾವು ನೇರವಾಗಿ ಡಿ ಮಾರ್ಟಿಗೆ ಬಂದ್ವಿ. ಅಲ್ಲಿ ಕೂಡ ಒಂದು ಸ್ವಲ್ಪ ನಮಗೆ ನಾಳೆಗಾಗಿ ಮನೆಗಾಗಿ ಎಲ್ಲ ಶಾಪಿಂಗ್ ಎಲ್ಲ ಇತ್ತು. ಸೊ ಒಂದೊಂದೇ ಶಾಪಿಂಗನ್ನು ಮಾಡ್ತಾ ಸುತ್ತಾಡಿದ್ದು. ಮೊದಲು ನಮ್ಮ ಕಾರ್ಕಳದಲ್ಲಿ ಇಂಥದ್ದೆಲ್ಲ ಏನೂ ಇರಲಿಲ್ಲ. ಇತ್ತೀಚೆಗೆ ಸ್ಮಾರ್ಟ್ ಬಜಾರ್, ಮೋರ್ ಇದೆಲ್ಲ ಸ್ಟಾರ್ಟ್ ಆದಮೇಲೆ ಇದು ಕಾಮನ್ ಅಂತೆಲ್ಲ ಹೇಳಿ ಕಾಣ್ತದೆ. ಅಲ್ಲಿ ತನಕ ಬ್ಯಾಂಗ್ಳೂರಿಗೆ ಬಂದರೆ ಮಾತ್ರ ನಮ್ಗೆ ಇಂಥದ್ದೆಲ್ಲ ನೋಡಲಿಕ್ಕೆಲ್ಲ ಸಿಗ್ತಾಯಿತ್ತು. ಉಡುಪಿ, ಮಣಿಪಾಲ್ ಆಚೆ ಸೈಡೆಲ್ಲ ಉಂಟು, ಬಟ್ ನಾವು ಹೋಗೋದು ಭಾರಿ ಕಡಿಮೆ. ಸೊ ಕಾರ್ಕಳ ಬಿಟ್ಟರೆ ಬ್ಯಾಂಗ್ಳೂರಿಗೆ ಬರುವಂಥದ್ದು. ಮತ್ತು ಇಲ್ಲಿ ಇದನ್ನೆಲ್ಲ ನೋಡುವಾಗ ಆಶ್ಚರ್ಯ ಆಗೋದಿತ್ತು, ಹೀಗೆಲ್ಲ ಉಂಟಾ ಅಂತೇಳಿ ಹೇಳಿ. ಸೊ ನಾಳೆಗಾಗಿ ಎಣ್ಣೆ, ದೀಪ, ಕರ್ಪೂರ, ಊದುಬತ್ತಿ ಇದೆಲ್ಲ ಬೇಕಿತ್ತಲ್ವ. ಸೊ ಅದನ್ನೆಲ್ಲ ಕೂಡ ತಗೊಂಡು ಅಮ್ಮಂದು ಒಂದೊಂದೇ ಶಾಪಿಂಗ್ ಎಲ್ಲ ಆಗ್ತಾಯಿತ್ತು.
ಭಟ್ರು ಕೂಡ ಒಂದು ಲಿಸ್ಟನ್ನು ಕೊಟ್ಟಿದ್ರು, ನಾಳೆ ಏನೇನೆಲ್ಲ ತರಬೇಕು ಅಂತೇಳಿ ಹೇಳಿ. ಅದೆಲ್ಲ ಆದ ಮೇಲೆ ಇದು ಒಂದು ಇರಲಿ ಅದು ಒಂದು ಇರಲಿ, ಪಕ್ಕನ ಇದನ್ನು ಕೇಳಿದರೆ ಬೇಕಾಗ್ತದೆ, ಈ ರೀತಿಯೆಲ್ಲ ಹೇಳ್ತಾ ಹೇಳ್ತಾ ನಮ್ಮ ಶಾಪಿಂಗ್ನ ಲಿಸ್ಟ್ ಮುಂದೆ ಹೋಗ್ತಾ ಇತ್ತು. ನಂಗೆ ಈಗಲೂ ಕೂಡ ನೆನಪಿದೆ, ನನ್ನ ಮಗ 4-5 ತಿಂಗಳನ್ನ ಮಗು ಇರಬೇಕಾದ್ರೆ ನಾನು ಮಂಗಳೂರಿಗೆ ಈ ರೀತಿ ಮಾಲಲ್ಲೆಲ್ಲ ಸುತ್ತಾಡಬೇಕಾದ್ರೆ ಈ ಟ್ರಾಲಿಯಲ್ಲೆಲ್ಲ ಅವನನ್ನು ಕೂತ್ಕೊಳಿಸಿ ಆಚೀಚೆ ಹೋಗ್ತಾ ಇದ್ದೆ. ಎಷ್ಟು ಬೇಗ ದಿನಗಳು ಕಳೆದು ಹೋಯ್ತಪ್ಪ ಅಂತೇಳಿ ಹೇಳಿ ಅನ್ನಿಸ್ತದೆ ಈ ಟ್ರಾಲಿಯನ್ನು ತಗೊಂಡು ಹೋಗ್ತಾ ಇರಬೇಕಾದ್ರೆ. ಉದ್ದಕ್ಕೆ ಎಲ್ಲರ ವಿಡಿಯೋವನ್ನು ತೆಗಿತಾ ಹೋದೆ. ಮಧ್ಯೆ ಮಧ್ಯದಲ್ಲಿ ಅಮ್ಮನ ಕೈಯಲ್ಲಿ ಕ್ಯಾಮರಾವನ್ನು ಕೊಟ್ಟು, ಅಮ್ಮ ನಾನು ಕೂಡ ಏನಾದರೂ ಒಂದು ಪರ್ಚೇಸ್ ಮಾಡುವಂಥದ್ದು ತೆಗಿ ಅಂತೇಳಿ ಹೇಳ್ತಾ, ಪಾಪ ಅಮ್ಮನ ಮನೆ ಒಂದು ಮಾಪನ್ನು ಸಿಲೆಕ್ಟ್ ಮಾಡುವ ಹಾಗೆ ನಾನು ಕ್ಯಾಮರಾ ಕಂಡದ್ದು ಹೀಗೆ. ಅಂತೂ ಇಂತೂ ಎಲ್ಲವೂ ಕೂಡ ಶಾಪಿಂಗ್ ಆಗಿ ನಾವು ಮನೆಗೆ ಬಂದ್ವಿ. ಮಾರ್ಕೆಟಲ್ಲಿ ಫ್ರೆಶ್ ಆಗಿ ತಗೊಂಡಂಥ ಹರವೆ ಸೊಪ್ಪಿನ ಪಲ್ಯವನ್ನು ಅಕ್ಕ ಮಾಡಿದ್ಲು, ಗಂಜಿ ಊಟ ಒಳ್ಳೆದಾಯಿತು ರಾತ್ರಿಗೆ. ಅದರ ನಂತರ ನಾಳೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಅಮ್ಮನ ಒಂದು ಬರ್ಡೇ ಸೆಲೆಬ್ರೇಷನ್ ಆಗ್ತಾ ಇದೆ ನೋಡಿ. ಅಮ್ಮನ ಬರ್ಡೇಗೆ ನಾವು ಈ ಹಲ್ವಾ, ಮೈಸೂರು ಪಾಕ್, ಲಡ್ಡನ್ನೆಲ್ಲ ಹಾಕಿ ಒಂದು ಡಬ್ಬವನ್ನು ಕೂಡ ರೆಡಿ ಮಾಡ್ತಾ ಇದ್ದೇವೆ. ಅದಕ್ಕೆಲ್ಲ ತಯಾರಿಗಳು ಆಗ್ತಾ ಇದೆ ಈಗ ನೋಡಿ. ನೀವು ನೋಡ್ಬೋದು, ಹ್ಯಾಪಿ ಬರ್ಡೇ, ಹ್ಯಾಪಿ 70th ಬರ್ಡೇ ಉಷಾ ಬಾಳಿಗ ಅಂತೇಳಿ ಹೇಳಿ. ಹೀಗೆ ಅಕ್ಕ, ತಮ್ಮ, ತಂಗಿ, ಮಕ್ಕಳು, ಅಮ್ಮ ಎಲ್ಲರೂ ನಾವು ಸೇರಿ ಮಾತಾಡಿದ್ದು, ನೆಗಡಿದ್ದು ಎಲ್ಲ ಎಂತ ಖುಷಿ ಗೊತ್ತುಂಟ. ಅಮ್ಮನ ಮನೆ ಅಂತೇಳಿ ಹೇಳಿದರೆ ಹೀಗೆ, ಇಲ್ಲಿ ನಗು, ಸಂತಸ, ಮಾತು, ಪ್ರೀತಿಗೆ ಮಾತ್ರ ಅವಕಾಶ. ಅಂತೂ ಇದು ನಮಗಂತೂ ಗಮ್ಮತ್ತಾಯಿತು. ನಮ್ಮ ರಾಗಸ್ವರ ಕೂಡ ಹಾಗೆ ಭಾರಿ ಆ್ಯಕ್ಟಿವ್ ಆಗಿ ಪ್ರತಿಯೊಂದು ಡಬ್ಬಕ್ಕೆ ಸ್ವೀಟನ್ನು ಹಾಕುವುದೆಂತ, ಡಬ್ಬವನ್ನು ಮಡಚಿ ಇಡುವುದೆಂತ ಭಯಂಕರ ಒಳ್ಳೆಯದಾಗಿ ಎಲ್ಲ ಸರ್ವಿಸ್ ಕೊಡ್ತಾಯಿದ್ರು. ಸೊ ನೋಡಿ ಅವರೆಲ್ಲ ಯಾವ ರೀತಿಯೆಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿ. ನನ್ನ ಅಕ್ಕನ ಮಗಳು ವನ್ಯಾಕಿಣಿ ಇವಳ ನೇತೃತ್ವದಲ್ಲಿ ಅಂತೂ ಇಂತೂ ಭಾರಿ ಖುಷಿ ಆಗ್ತದೆ. ಎಲ್ಲರೂ ನೋಡಿ ಕೂಡಿ ಬಾಳಿದರೆ ಸ್ವರ್ಗ ಸುಖ, ಅದೇ ರೀತಿ ಒಗ್ಗಟ್ಟಿನಲ್ಲಿ ಬಲವಿದೆ, ಎಲ್ಲರೂ ಸೇರಿದೆ ಜಟ್ಪಟಾಗಿ ಕೆಲಸ ಆಗ್ತದೆ ಅಂತೇಳಿ ಎಲ್ಲ ಏನು ಹೇಳ್ತೇವೆ, ಆ ಎಲ್ಲ ಮಾತುಗಳು ಕೂಡ ಇವತ್ತು ಹೌದು ಹೌದು ಅಂತೇಳಿ ಹೇಳಿ ಅನ್ನಿಸ್ತಾ ಉಂಟು. ಓಕೆ, ಬೈ ಬೈ. ಇವತ್ತಿನ ನಾನು ವ್ಲಾಗನ್ನು ನಿಲ್ಲಿಸ್ತಾ ಇದ್ದೇನೆ ಇಲ್ಲಿ. ನಾಳೆ ಅಮ್ಮನ ಬರ್ತ್ಡೇ, ನಾಳೆ ಅಥವಾ ನಾಡ್ದು ನಾನು ವಿಡಿಯೋನ ಹಾಕ್ತಾ ಇದ್ದೇನೆ ಅಮ್ಮನ ಬರ್ಡೇ ಸೆಲೆಬ್ರೇಷನ್ ಜೊತೆಗೆ. ಎಲ್ರಿಗೂ ಕೂಡ ಒಳ್ಳೇದಾಗಲಿ. ಬಾಯ್ ಬಾಯ್. ದೇವ್ ಸಕ್ಡಾಂಕೈ ಬರೀಕೋರೋ ಲೋಕ ಸಮಸ್ತ ಸುಖಿನೋ ಭವಂತು.